ರಾಧಿಕಾ ಮೇಡಮ್ ಆಕ್ಟಿಂಗ್ ಸೂಪರ್ ಚೆನ್ನಾಗಿದೆ ಸರ್. ರಾಧಿಕಾ ಮೇಡಮ್ ಅವ್ರದ್ದು ಡೈಲಾಗು, ರಮೇಶ್ ಅರವಿಂದ್ ಸರ್ದು ಅವ್ರದ್ದು ಡೈಲಾಗ್ ಚೆನ್ನಾಗಿದೆ. ಸೂಪರ್ ಸರ್, ಥ್ಯಾಂಕ್ ಯು. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದು ಅದ್ಭುತವಾಗೈತೆ. ಕ್ಯಾಮ್ರಾ ತುಂಬಾ ಚೆನ್ನಾಗಿದೆ. ಮೇನ್ ಆಗಿ ಇದು ಕ್ಯಾಮ್ರಾಮನ್ ವರ್ಕು ಮತ್ತೆ ಎಡಿಟಿಂಗು ಮತ್ತೆ ಒಂದು ಬ್ಯಾಕ್ ಗ್ರೌಂಡ್ ವಿಜುವಲ್ಸ್ ಏನಿದೆಯಲ್ಲ ಆ ವಿಜುವಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅವ್ರದ್ದು ಆಗಿನ ಅಣ್ಣ ತಂಗಿ ಮೂವಿಯಿಂದ ನಾವು ಫಸ್ಟ್ ನನ್ನ ಲೈಫಲ್ಲಿ ನೋಡಿದಂಥ ಮೂವಿ. ಬಟ್ ಇವಾಗ ನೋಡ್ತಾ ಇದ್ದೀನಿ ಅವ್ರೊಂದು ಆಕ್ಟಿಂಗ್ ಆಗಿರ್ಬೋದು. ಬಟ್ ಅವ್ರಿಗೇನು ಏಜ್ ಆಗಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಶಿಲ್ಪಾ ಶೆಟ್ಟಿ ಬಿಟ್ರೆ ನೆಕ್ಸ್ಟ್ ಇವರೇ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಅವರು ಗ್ಲಾಮರ್ ಇವಾಗೂ ಕಾಣ್ತಾ, ಯಾವ ನಟಿಗೂ ಸರಿ ಸಟ್ಟಿರುತ್ತೆ ಆ ಥರ ಅವ್ರ ಆಕ್ಟಿಂಗ್ ಇನ್ನೂ ತುಂಬಾ ಚೆನ್ನಾಗಿದೆ ಸರ್. ಅಯ್ಯೋ ಅವ್ರ ಬಗ್ಗೆ ಅವ್ರು ಹೇಳ್ತೀನಿ. ನೆಕ್ಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಆಗಿ ಅವರು, ಹೀರೋ ಆಗಿ ಅವರು, ಅಂದ್ರೆ ಲೈಕ್ ಅವ್ರಿಗೇನು ಏಜ್ ಆಗಲ್ಲ ಅಂತ ಅನ್ಸುತ್ತೆ. ನಾವು ಜಸ್ಟ್ ಯೂತ್ಸ್ ಆಗಿ ಈ ತರ ಒಂದು ಬೇಗ ಏಜ್ ಆಗ್ತಿದೆ. ಬಟ್ ಅವರು ಆ ಒಂದು ಮೇಂಟೈನ್ ಮಾಡ್ಕೊಂಬರ್ತಾರೆ, ಅದಕ್ಕೊಂದು ಹೇಳ್ಬೋದು. ಮೂವಿ ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು ಫಿಲ್ಮು. ಸೆಕೆಂಡ್ ಪಾರ್ಟ್ ನೋಡೋಕ್ಕೆ ನಮಗೆ ಇನ್ನೂ ತುಂಬಾ ಇಂಟ್ರೆಸ್ಟ್ ಆಗ್ತಾ ಇದೆ. ಸೆಕೆಂಡ್ ಪಾರ್ಟ್ಗೆ ನಾವು ಇನ್ನೂ ಇದು ವೇಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಪಾರ್ಟ್ ಇಷ್ಟೊಂದು ಚೆನ್ನಾಗಿತ್ತು, ಸೆಕೆಂಡ್ ಪಾರ್ಟು ಇನ್ನೂ ಚೆನ್ನಾಗಿತ್ತು ಅಂದ್ಬಿಟ್ಟು ನಾವು ಅನ್ನಿಸ್ಕೊಂತೀವಿ. ಸೆಕೆಂಡು ಬಂದು ಇನ್ನೊಂದು ಬಂದು ಏನಂತ ಇದ್ದಲ್ಲಿ ಕ್ಲೈಮ್ಯಾಕ್ಸು ಸೀನು ತುಂಬ ಚೆನ್ನಾಗಿತ್ತು. ಅದು ಹೆಂಗೆ ಆ್ಯಕ್ಟಿಂಗ್ ಚೇಂಜ್ ಮಾಡ್ತಾ ಇದ್ದು ಅದು ನೋಡೋಕ್ಕೆ ಇನ್ನೂ ತುಂಬ ಇದು ಆಗ್ತಿತ್ತು. ಕ್ಷಮೆ ಕೇಳೋಕ್ಕೆ ಒಂದು ಅದೇ ಹೇಳ್ದಲ್ಲ ದೊಡ್ಡವರು, ಮನಸ್ಸಿಂದ ಕ್ಷಮೆ ಕೇಳೋಕ್ಕೆ ಒಂದು ಇರುತ್ತೆ, ಮುಂದ್ಗಡೆಯಿಂದ ಮನುಷ್ಯೊಳಗೆ ಒಂದು ಇರುತ್ತೆ ಅಂತ ಹೇಳ್ಬಿಟ್ಟು ಅದೇ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದು ಏನಿದೆ ಅಂತ ಹೇಳ್ಬಿಟ್ಟು ಹೇಳೋದ್ರಲ್ಲಿ ಹುಡುಗಿಗೆ ನಮ್ಮ ಹಿಂದಿ ಒಳಗೆ ಒಂದು ಭಾಷೆ ಇದೆ, ಸಾಲಿ ಆದಿ ಕೆದವಲ್ಲಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಲ್ಲ, ಅದು ಅದನ್ನಲ್ಲಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅದು ಹುಡುಗಿ ನೋಡಿ ತಂದೆ ಸಮಾನ ಅಂತ ಹೇಳ್ಬಿಟ್ಟು ಅವ್ರು ತಿಳ್ಕೊಂಡಿದ್ದು. ಅದೇ ಮನುಷ್ಯೊಳಗೆ ಮನುಷ್ಯೊಳಗೆ ಏನು ಬಂದಿದ್ದಲ್ಲಿ ಅದನ್ನಲ್ಲಿ ಕರೆಕ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಹುಡುಗಿಗೆ ಏನಿದ್ರು ಹುಡುಗಿನ ಇರ್ತಲ್ಲ, ಮಗು ಇಲ್ಲಿ ಯಾರಲ್ಲಿ ಅದು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಅದು ನಮಗೆ ತುಂಬ ಇಷ್ಟ ಆಯಿತು ಸರ್. ಇದು ಚೆನ್ನಾಗಿತ್ತು ಸರ್. ಕಾಳಿ ದುರ್ಗ ಅದು ಆ್ಯಕ್ಟಿಂಗು, ಇದು ಲಾಸ್ಟ್ ಕಾಲೇಜ್ ಸ್ಟೂಡೆಂಟ್ ಟೀಚರ್ ಆ್ಯಕ್ಟಿಂಗು, ಅದು ಮೇಕಪ್ ಎಲ್ಲ ತುಂಬ ಚೆನ್ನಾಗಿತ್ತು ಸರ್. ಡೈರೆಕ್ಷನ್ ತುಂಬ ಚೆನ್ನಾಗಿತ್ತು. ನಮಗೆ ಜಾಸ್ತಿ ಅಂದರೆ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಕಾಣಿಸ್ತು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ ಸರ್. ಫಿಲಂ ತುಂಬಾ ಚೆನ್ನಾಗಿದೆ. ರಾಧಿಕಾ ಕುಮಾರಸ್ವಾಮಿ ಅವ್ರ ಆಕ್ಟಿಂಗ್ ಸೂಪರ್ ಆಗಿದೆ. ಭೈರವ್ ದೇವಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಅಕ್ಕ ತಂಗಿದೆ ಬಾಂಡಂಗ್ ಚೆನ್ನಾಗಿದೆ. ಮತ್ತೆ ರಮೇಶ್ ಅರವಿಂದ್ ಸರ್ ಅವರ ಕತೆ ಪರಿಪೂರ್ಣವಾಗಿ ಜೀವ ತುಂಬಿದ್ದಾರೆ. ಫಿಲಂ ಅಂತೂ ಸೂಪರ್ ಆಗಿದೆ ಸರ್. ಫುಲ್ ಮೂವಿ ಇಂಥ ಪಾರ್ಟ್ ಚೆನ್ನಾಗಿಲ್ಲ ನಂಗಿಲ್ಲ ಸರ್. ಪ್ರತಿ ಒಂದು ಚೆನ್ನಾಗಿದೆ. ಅಲ್ಟಿಮೇಟ್ ಸರ್. ಕಂಪ್ಲೀಟ್ ಫ್ಯಾಮಿಲಿ ಬಂದು ನೋಡ್ಬೋದು ಸರ್. ಸೂಪರ್ ಆಗಿದೆ. ಇಲ್ಲ ಸರ್, ರಾಧಿಕಾ ಕುಮಾರಸ್ವಾಮಿ ಮೇಡಮ್ ತುಂಬಾ ಫಿಲಂ ಮಾಡ್ಲಿ. ಅವ್ರ ಆಕ್ಟಿಂಗ್ ನ ನೋಡಕ್ ನಾವು ಆಸೆ ಪಡ್ತೀವಿ. ರಿಯಲ್ ಮಹಾಲಕ್ಷ್ಮಿ ಮೇಡಮ್ನೇ ನೋಡ್ದಂಗಾಯ್ತು ನಮ್ಗೆ. ಅವ್ರದ್ದು ಸ್ಥಾನದಲ್ಲಿ ಇವ್ರನ್ನ ನೋಡ್ದಂಗಾಯ್ತು. ತುಂಬಾ ಖುಷಿ. ಥ್ಯಾಂಕ್ ಯು ಸರ್.